HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದ ಕುವೆಂಪು ನಗರದಲ್ಲಿ 30 ಲಕ್ಷ ವೆಚ್ಚದ ನೂತನ ಯುಜಿಡಿ ಕಾಮಗಾರಿಗೆ ಚಾಲನೆ. ಹಾಸನ ಪಾಲಿಕೆಗೆ ಮೊದಲ ಹಂತದಲ್ಲಿ 60 ಕೋಟಿ ಬಿಡುಗಡೆ ನಿರೀಕ್ಷೆ. ಶಾಸಕ ಎಚ್ಪಿ ಸ್ವರೂಪ್ ವಿಶ್ವಾಸ. ತಪ್ಪು ಕಳೆನಾಶಕ ಸಿಂಪಡಣೆ, ಲಕ್ಷಾಂತರ ರೂಪಾಯಿ ಶುಂಠಿ ಬೆಳೆ ನಾಶ. ಸಾಲದ ಸುಳಿಯಲ್ಲಿ ಹಳೆಬೀಡು ರೈತ ಕುಟುಂಬ. ಆಲೂರು ಒಂಟಿ ಮನೆಯಲ್ಲಿ ದರೋಡೆ, ಮನೆ ಬೀಗ ಒಡೆದು ಕುಟುಂಬಸ್ಥರನ್ನ ಕಟ್ಟಿ ಹಾಕಿದ ಖದೀಮರು. 60 ಗ್ರಾಂ ಚಿನ್ನಾಭರಣ, 25,000 ನಗದು ದೋಚಿ ಪರಾರಿ. ಹಾಸನ ನಗರದ ಕುವೆಂಪು ವೃತ್ತದ ಶಕ್ತಿ ಗಣಪತಿ ದೇವಸ್ಥಾನ ಸಮೀಪ ಗುರುವಾರ 30 ಲಕ್ಷ ವೆಚ್ಚದ ನೂತನ ಯುಜಿಡಿ ಕಾಮಗಾರಿಗೆ ಶಾಸಕ ಎಚ್ಪಿ ಸ್ವರೂಪ್ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುವೆಂಪು ನಗರ ಬಡಾವಣೆಯಲ್ಲಿ ಹಲವು ವರ್ಷಗಳ ಹಿಂದೆ ನಿರ್ಮಿಸಲಾಗಿದ್ದ ಯುಜಿಡಿ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದ್ದು, ಸ್ಥಳೀಯ ನಿವಾಸಿಗಳು ಒಳಚರಂಡಿ ಸಮಸ್ಯೆಯಿಂದ ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಸಾರ್ವಜನಿಕರು ಹಾಗೂ ಸ್ಥಳೀಯ ಮುಖಂಡರು ಸಮಸ್ಯೆಯನ್ನು ಗಮನಕ್ಕೆ ತಂದ ಹಿನ್ನೆಲೆ ಮಾಜಿ ನಗರಸಭೆ ಸದಸ್ಯ ಕಮಲ್ ಕುಮಾರ್ ಅವರ ಸಲಹೆಯಂತೆ 30 ಲಕ್ಷ ವೆಚ್ಚದಲ್ಲಿ ಹೊಸ ಯುಜಿಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಕುವೆಂಪು ನಗರದಲ್ಲಿ ಯುಜಿಡಿಯಷ್ಟೇ ಅಲ್ಲದೆ ರಸ್ತೆ, ಚರಂಡಿ ಸೇರಿದಂತೆ ಇನ್ನೂ ಹಲವು ಮೂಲ ಸೌಕರ್ಯಗಳ ಸಮಸ್ಯೆಗಳಿದ್ದು, ಅವುಗಳನ್ನು ಹಂತ ಹಂತವಾಗಿ ಪರಿಹರಿಸಲಾಗುವುದು. ಅಭಿವೃದ್ಧಿ ಕಾಮಗಾರಿಗಳ ಯಶಸ್ಸಿಗೆ ಸಾರ್ವಜನಿಕರ ಸಹಕಾರವೂ ಅಗತ್ಯ ಎಂದು ಮನವಿ ಮಾಡಿದರು. ನಗರ ಪಾಲಿಕೆಯ ಸಮಗ್ರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ 200 ಕೋಟಿ ಅನುದಾನ ನೀಡುವುದಾಗಿ ಭರವಸೆ ನೀಡಿದ್ದು, ಅದರ ಮೊದಲ ಹಂತವಾಗಿ 60 ಕೋಟಿ ಬಿಡುಗಡೆಗೊಳ್ಳುವ ನಿರೀಕ್ಷೆ ಇದೆ. ಈ ಅನುದಾನ ಲಭ್ಯವಾದ ಬಳಿಕ ಹಾಸನ ನಗರದಲ್ಲಿ ಬಾಕಿ ಉಳಿದಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ವೇಗ ನೀಡಲಾಗುವುದು ಎಂದರು. ನಗರ ಪಾಲಿಕೆ ವ್ಯಾಪ್ತಿಗೆ ಹೊಸದಾಗಿ ಹಲವು ಗ್ರಾಮಗಳು ಸೇರ್ಪಡೆಯಾಗಿರುವ ಹಿನ್ನೆಲೆ ಮೂಲಸೌಕರ್ಯಗಳ ಅಗತ್ಯ ಹೆಚ್ಚಾಗಿದೆ. ಆದರೆ ಪಾಲಿಕೆಗೆ ಸಮರ್ಪಕ ಅನುದಾನ ದೊರೆಯದ ಕಾರಣ ಸದ್ಯಕ್ಕೆ ಪಾಲಿಕೆಯ ಕಂದಾಯ ಸಂಗ್ರಹದಿಂದಲೇ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಈಗಾಗಲೇ ಸುಮಾರು 14 ರಿಂದ 15 ಕೋಟಿ ಮೊತ್ತವನ್ನು ತೆರಿಗೆ ಸಂಗ್ರಹದಿಂದ ವಿವಿಧ ಕಾಮಗಾರಿಗಳಿಗೆ ಬಳಸಲಾಗಿದೆ ಎಂದು ಮಾಹಿತಿ ನೀಡಿದರು. ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಹೆಚ್ಚುವರಿ ಅನುದಾನ ನೀಡುವುದಾಗಿ ಘೋಷಿಸಿದ್ದು, ಮೊದಲ ಹಂತದ 60 ಕೋಟಿ ಶೀಘ್ರದಲ್ಲೇ ಬಿಡುಗಡೆಯಾಗುವ ವಿಶ್ವಾಸವಿದೆ. ಅನುದಾನ ಬಿಡುಗಡೆಯಾದ ಬಳಿಕ ನಗರದ ರಸ್ತೆ, ಒಳಚರಂಡಿ, ಕುಡಿಯುವ ನೀರು ಮತ್ತು ಇತರೆ ಮೂಲ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಗಿರಿಗೌಡ, ಶಂಕರ್, ವೆಂಕಟೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಮತ್ತು ನಿವಾಸಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಕುವೆಂಪು ನಗರ ಬಡಾವಣೆಯಲ್ಲಿ ತುಂಬಾ ಹಿಂದೆ ಮಾಡಿದಂಥ ಯುಜಿಡಿ ಏನು ಪೈಪ್ ಒಂದು ಇದನ್ನು ಕೂಡ ಬಹಳಷ್ಟು ಸಮಸ್ಯೆ ಇತ್ತು ಯುಜಿಡಿದು. ಹಾಗಾಗಿ ಎಲ್ಲ ನಮ್ಮ ನಾಗರಿಕ ಮತ್ತು ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೂಡ ಸೇರಿ ಹಲವಾರು ವರ್ಷಗಳಿಂದ ಯುಜಿಡಿ ಸಮಸ್ಯೆ ಇದೆ ಅಂತ ಹೇಳಿದ ಒಂದು ಮೇರೆಗೆ ನಗರಸಭಾ ಸದಸ್ಯರು ಆದಂಥ ಮಾಜಿ ಸದಸ್ಯರಂಥ ಕಮಲ್ ಕುಮಾರ್ ಅವರಿಂದ ಒಂದು ಆದೇಶ ಮೇರೆಗೂ ಕೂಡ ಇವತ್ತು 30 ಲಕ್ಷ ವೆಚ್ಚದಲ್ಲಿ ಯುಜಿಡಿ ಒಂದು ಹೊಸದಾಗಿ ಯುಜಿಡಿ ಒಂದು ಕೆಲಸವನ್ನು ಕೂಡ ಗುದ್ದಲಿ ಪೂಜೆ ಮಾಡಿದ್ದೀವಿ. ಇನ್ನು ಹಂತ ಹಂತವಾಗಿ ಕುವೆಂಪುನವರಲ್ಲಿ ಭಾಳಷ್ಟು ಸಮಸ್ಯೆ ಇದೆ. ಖಂಡಿತವಾಗ್ಲೂ ಕೂಡ ಹಂತ ಹಂತವಾಗಿ ಕಾಮಗಾರಿಗಳನ್ನ ಖಂಡಿತವಾಗಿ ಮಾಡೋಣ. ನಾಗರಿಕರು ಕೂಡ ನಮಗೆ ಸಹಕರಿಸಬೇಕು ಅಂತ ತಮ್ಮ ಮೂಲಕ ವಿನಂತಿನೂ ಕೂಡ ಮಾಡ್ತಾ, ಈಗಾಗಲೇ ನಗರ ಪಾಲಿಕೆಗೆ ಏನು 200 ಕೋಟಿ ಅನುದಾನ ಕೊಡ್ತೀವಿ ಅಂತ ಏನು ಸರ್ಕಾರ ಈ ಹಿಂದೆ ಭರವಸೆಯನ್ನು ಕೊಟ್ಟಿದ್ರು, ಅದೇ ರೀತಿ ಈಗ 60 ಕೋಟಿ ಏನು ಈ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಿದೆ. 100ಕ್ಕೆ 100 ಭಾಗ ಹಾಸನಲ್ಲಿರೋ ಎಲ್ಲ ಸಮಸ್ಯೆಗಳನ್ನ ಮತ್ತು ಏನು ಹಳ್ಳಿಗಳೇನು ಸೇರ್ಪಡೆ ಆಗಿದೆ ನಗರ ಪಾಲಿಕೆಗೆ ಅದನ್ನು ಒಳಗೊಂಡಂತೆ ಎಲ್ಲ ಕೆಲಸ ಕಾಮಗಾರಿಗಳನ್ನ ಕೂಡ. ಔಷಧಿ ಅಂಗಡಿಯವ ನೀಡಿದ ತಪ್ಪು ಕಳೆನಾಶಕ ಸಿಂಪಡಣೆಯಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಶುಂಠಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದು, ರೈತ ಕುಟುಂಬವೊಂದು ತೀವ್ರ ಸಂಕಷ್ಟಕ್ಕೆ ಸಿಲುಕಿ ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊನ್ನದಪುರ ಬೋವಿ ಕಾಲೋನಿ ನಿವಾಸಿ ಅಣ್ಣಪ್ಪ ಮಾತನಾಡಿ, ನಾವು ಹಳೇಬೀಡು ಸಮೀಪದ ಘಟ್ಟದಹಳ್ಳಿಯಲ್ಲಿ 2 ಎಕರೆ 26 ಗುಂಟೆ ಜಮೀನನ್ನ ಲೀಸ್ಗೆ ಪಡೆದುಕೊಂಡು ಒಟ್ಟು 13 ಲಕ್ಷ ರೂಪಾಯಿ ಬಂಡವಾಳ ಹೂಡಿ ಶುಂಠಿ ಬೆಳೆದಿದ್ದೆವು. ಕಳೆ ನಿಯಂತ್ರಣಕ್ಕಾಗಿ ಬೇಲೂರಿನ ರಘು ದಾಸೇಗೌಡ ಪ್ಲಾಂಟೇಷನ್ನಲ್ಲಿ 71 ಆಕ್ಸಿಗೋಲ್ಡ್ ಕಳೆನಾಶಕವನ್ನ ಕೇಳಿದ್ದರು. ಆದರೆ ಅಂಗಡಿಯವರು ಆಕ್ಸಿಗೋಲ್ಡ್ ಬದಲಿಗೆ ಭತ್ತಕ್ಕೆ ಹೊಡೆಯುವ ಮ್ಯಾಕ್ಸ್ವೆಲ್ 71 ಎಂಬ ಬೇರೆ ಕಳೆನಾಶಕವನ್ನ ನೀಡಿ ಇದನ್ನ ಸಿಂಪಡಿಸಿದ್ರೆ ಕಳೆ ಸಂಪೂರ್ಣವಾಗಿ ಕ್ಲೀನ್ ಆಗುತ್ತದೆ ಎಂದು ಹೇಳಿದರು. ಅಂಗಡಿಯವರ ಮಾತು ನಂಬಿ ಔಷಧಿ ಸಿಂಪಡಿಸಿದ್ರೂ 8 ದಿನಗಳಾದರೂ ಕಳೆ ಒಣಗಲಿಲ್ಲ. ಈ ಬಗ್ಗೆ ಮರು ಪ್ರಶ್ನಿಸಿದಾಗ ಔಷಧಿ ಕೆಲಸ ಮಾಡಲು 15 ದಿನ ಬೇಕು ಎಂದು ಅಂಗಡಿಯವರು ಹೇಳಿ ಕಳುಹಿಸಿದ್ರು. ಆದರೆ ದಿನ ಕಳೆದಂತೆ ಕಳೆಯ ಜೊತೆಗೆ ಶುಂಠಿ ಗಿಡಗಳು ಸಂಪೂರ್ಣವಾಗಿ ಒಣಗಲು ಆರಂಭಿಸಿದವು. ತದನಂತರ ಬೆಳೆ ಉಳಿಸಿಕೊಳ್ಳಲು ಅಂಗಡಿಯವರ ಸಲಹೆಯಂತೆ ಇತರೆ ದುಬಾರಿ ಔಷಧಿಗಳನ್ನು ಹೊಡೆದರೂ ಯಾವುದೇ ಪ್ರಯೋಜನವಾಗಲಿಲ್ಲ. 4 ತಿಂಗಳಾದರೂ ಬೆಳೆಯೂ ಬರದೆ ಇತ್ತ ಕಳೆಯೂ ಸರಿಯಾಗಿ ನಾಶವಾಗದೆ ಇಡೀ ಬೆಳೆ ಸಂಪೂರ್ಣ ಹಾಳಾಗಿದೆ. ಕಳೆದ 15 ದಿನಗಳಿಂದ ಶುಂಠಿ ಬೆಳೆಯನ್ನೇ ನಂಬಿಕೊಂಡು ಈ ಬಾರಿ 35 ರಿಂದ 40 ಲಕ್ಷ ರೂಪಾಯಿ ಆದಾಯ ನಿರೀಕ್ಷೆಯಲ್ಲಿದ್ದು, ಆದರೆ ಈಗ ಬೆಳೆ ಸಂಪೂರ್ಣವಾಗಿ ನಾಶವಾಗಿದ್ದರಿಂದ ಬಂಗಾರ ಅಡವಿಟ್ಟು ಹಾಗೂ ಮಾಡಿದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಹಂತಕ್ಕೆ ತಲುಪಿದ್ದೇವೆ ಎಂದು ಅಳಲು ತೋಡಿಕೊಂಡರು.
ಅಣ್ಣಪ್ಪ ಅವರ ಪತ್ನಿ ನೇತ್ರ ಮಾತನಾಡಿ, ನಮ್ಮ ಕುಟುಂಬಸ್ಥರು ಸುಮಾರು 15 ವರ್ಷದಿಂದ ಶುಂಠಿ ಬೆಳೆಯನ್ನೇ ಬೆಳೆಯುತ್ತಿದ್ದೇವೆ. ಯಾವ ವರ್ಷವೂ ಈ ಪರಿಸ್ಥಿತಿ ಬಂದಿರಲಿಲ್ಲ. ನಾವು ಬೆಳೆಗಾಗಿ ಒಡವೆ ಅಡವಿಟ್ಟು ಸಾಲ ಮಾಡಿ ಇಲ್ಲಿಗೆ ಬಂದು ಶೆಡ್ ಹಾಕಿಕೊಂಡು ಜೀವನ ನಡೆಸುತ್ತಿದ್ದೇವೆ. ಔಷಧಿ ಅಂಗಡಿಯವರು ನಮಗೆ ಯಾವುದೇ ಬಿಲ್ ಕೊಟ್ಟಿಲ್ಲ. ಬೆಳೆ ಹಾಳಾದ ಬಗ್ಗೆ ಕೇಳಲು ಹೋದ್ರೆ ಜೋರಾಗಿ ಮಾತನಾಡಿ ಉಡಾಫಿಯಿಂದ ವರ್ತಿಸುತ್ತಾರೆ. ನಮಗೆ ಮಾತನಾಡಲು ಅವಕಾಶವನ್ನೇ ಕೊಡುತ್ತಿಲ್ಲ. ಸಾಲಗಾರರು ಮನೆಗೆ ಬಂದು ಹಿಂಸೆ ನೀಡುತ್ತಿದ್ದಾರೆ. ಅವರಿಗೆ ಎಲ್ಲಿಂದ ಹಣ ತಂದು ಕೊಡಲಿ? ನಮಗೆ ಈ ಬೆಳೆಯ ಜೀವನಕ್ಕೆ ಆಧಾರವಾಗಿತ್ತು. ಈಗ ನಮಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಈಗಾಗಲೇ ಹಾಸನದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಲಾಗಿದ್ರೂ ಇದುವರೆಗೂ ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿಲ್ಲ. ಸಂಬಂಧಪಟ್ಟ ಕೃಷಿ ಇಲಾಖೆ ಅಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಮಗೆ ಸೂಕ್ತ ನ್ಯಾಯ ಮತ್ತು ಪರಿಹಾರ ಒದಗಿಸಿಕೊಡಬೇಕೆಂದು ಕಣ್ಣೀರಿಡುತ್ತಾ ಮನವಿ ಮಾಡಿದ್ರು. ಈ ವೇಳೆ ಸ್ಥಳೀಯರಾದ ಹುಲಿಗೌಡ, ಮಂಜುನಾಥ್, ವಸಂತ, ಸುರೇಶ್, ಲಕ್ಷ್ಮಣ್, ಪುಟ್ಟಸ್ವಾಮಿ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇಲ್ಲಿ ಶುಂಠಿ ಹಾಕಿದ್ರು, ಅದು ಯಾವ ಔಷಧಿ ಕೊಟ್ಟಾರ ಗೊತ್ತಿಲ್ಲ. ಅದು ಒಡೆದು ಎಲ್ಲ ಫಸ್ಟ್ ಆಗಿ ಹೋಯ್ತೆ. ಅದು ಇದು ಬಂದಲ್ಲ, ಇಂಪ್ರೂವ್ ಆಗಿಲ್ಲ. ಪಾಪ ಅವ್ರು ದೂರದಿಂದ ಸಾಲ ಸಂಬಂಧ ಮಾಡ್ಕೊಂಡು ಎಲ್ಲ ಕಷ್ಟ ಅನುಭವಿಸ್ತಾರೆ. ಅವ್ರು ಕಣ್ಣೀರು ನೋಡೋಕ್ಕಾಗ ಲಕ್ಷಾಂತರ ರೂಪಾಯಿ ದುಡ್ಡು ಕಳ್ಕೊಂಡು ಈಗ ಅವರು ಬಿಡ್ತಾರ. ಎಲ್ಲ ಅವರು ಇದು ಮಾಡ್ಕೊಂಡು ಅವ್ರು ತಗೊಳ್ಳೇಬೇಕು. ಅವರು ಕೊಟ್ಟಾರೆ, ಯಾರೂ ಬಿಡಾಕಲ್ಲ. ಹೋಯ್ತೆ ಅಂತ ಯಾರಾದ್ರು ಬಿಡ್ತಾರೆ. ಅವರು ನೇತ್ರ ಅಂತ ಪನ್ನತ್ಪುರದಿಂದ ಬಂದು ಇಲ್ಲಿ ಬೆಳೆ ಮಾಡಿದ್ದೀವಿ. ಅಲ್ಲೇ ಬಿಡೋ ಗಟ್ಟಳ್ಳಿಲಿ ಔಷಧಿ, ಬೇಲೂರಲ್ಲಿ ಔಷಧಿ ತಂದಿದ್ದು ನಾವು. ಅದೇ ಕಳೆನಾಶಕ ಅಂತ ಹೊಡೆಯಕ್ಕೆ ಕೊಟ್ಟಿದ್ರು ನಮಗೆ. ಫುಲ್ ಬೆಳೆ ಎಲ್ಲ ನಾಶ ಆಗಿದೆ. ನಮ್ಮ ಬೆಳೆ ಏನೂ ಬರ್ತಾ ಇಲ್ಲ. ಅವ್ರು ಒಂದ್ಸತಿ ಕರ್ಕೊಬಂದು ಇಲ್ಲಿ ತೋರಿಸೋ ಹೊತ್ತಿಗೆ 1 ತಿಂಗಳಷ್ಟಿಗೆ ಬರುತ್ತೆ, ಇಂಪ್ರೂವ್ ಆಗುತ್ತೆ ಅಂತ ಬಂದು ಇಲ್ಲಿ ಹೇಳಿದರು. ಏನೂ ಇಂಪ್ರೂವ್ ಆಗಿಲ್ಲ, ಕಳೆನೂ ಬಂದಿಲ್ಲ. ನಾವು ಒಡವೆ ಎಲ್ಲ ಅಡ ಇಟ್ಟು ಸ್ಕೂಲಿಗೆ ಮಕ್ಕಳನ್ನೆಲ್ಲ ಸೇರ್ಸೋಕ್ಕೆ ತುಂಬ ಸಾಲ ಮಾಡಿದ್ದೀವಿ. ನಾವು ಏನೂ ಬೆಳೆ ಬಂದಿಲ್ಲ. ಬೆಳೆ ಇರೋದೇ ನಮಗೆ ಇದು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಆಲೂರು ತಾಲೂಕಿನ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಈಶ್ವರಹಳ್ಳಿ ಕೂಡಿಗೆ ನರ್ಸರಿ ಬಳಿ ಇರುವ ಒಂಟಿಮನೆಯಲ್ಲಿ ತಡರಾತ್ರಿ ನಡೆದ ಭೀಕರ ದರೋಡೆ ಪ್ರಕರಣ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. 3 ದುಷ್ಕರ್ಮಿಗಳು ಮನೆಯೊಳಗೆ ನುಗ್ಗಿ ಕುಟುಂಬಸ್ಥರನ್ನ ಬೆದರಿಸಿ ಕೈಕಾಲು ಕಟ್ಟಿ ಸುಮಾರು 60 ಗ್ರಾಂ ಚಿನ್ನಾಭರಣ ಮತ್ತು 25,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಮಂಜೇಗೌಡ ಅವರಿಗೆ ಸೇರಿದ ಮನೆಯಲ್ಲಿ ಗುರುವಾರ ಮುಂಜಾನೆ ಸುಮಾರು 1:30 ವೇಳೆಗೆ ಈ ಘಟನೆ ನಡೆದಿದೆ. ಮನೆ ಹಿಂಬಾಗಿಲನ್ನ ಒಡೆದು ಒಳನುಗ್ಗಿದ ದುಷ್ಕರ್ಮಿಗಳು ಚಾಕು, ಮಚ್ಚು ಮತ್ತು ಲಾಂಗ್ ತೋರಿಸಿ ಮನೆಯವರನ್ನ ಬೆದರಿಸಿದ್ದಾರೆ. ಬಳಿಕ ಮಂಜೇಗೌಡ ಹಾಗೂ ಅವರ ಪತ್ನಿಯನ್ನ ಒಂದು ಕೊಠಡಿಯಲ್ಲಿ ಕೂಡಿ ಹಾಕಿ ಪತ್ನಿಯ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ಮತ್ತು ಇತರೆ ಚಿನ್ನಾಭರಣಗಳನ್ನ ಕಿತ್ತುಕೊಂಡಿದ್ದಾರೆ. ನಂತರ ಮತ್ತೊಂದು ಕೊಠಡಿಯಲ್ಲಿ ಮಲಗಿದ್ದ ಪುತ್ರ ಯಶಸ್ ಅವರ ಬಳಿ ತೆರಳಿದ ಕಳ್ಳರು ಅವರ ಕೈಕಾಲು ಕಟ್ಟಿ ಬಾಯಿಗೆ ಬಟ್ಟೆ ತುರುಕಿದ್ದಾರೆ. ಈ ವೇಳೆ ಪ್ರತಿರೋಧ ವ್ಯಕ್ತಪಡಿಸಿದಾಗ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಅವರ ಕೈಯಲ್ಲಿದ್ದ ವಾಚ್, ಕತ್ತಿನಲ್ಲಿದ್ದ ಚಿನ್ನದ ಸರ ಮತ್ತು ಬೀರುವಿನಲ್ಲಿದ್ದ 25,000 ನಗದನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಆಲೂರು ಪೊಲೀಸ್ ಠಾಣೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಮನೆಯಲ್ಲಿದ್ದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ತನಿಖೆ ಆರಂಭಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸುತ್ತಮುತ್ತಲಿನ ಪ್ರದೇಶಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುತ್ತಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಸಮೀಪದ ಒಂಟಿಮನೆಯಲ್ಲಿ ನಡೆದ ಈ ದರೋಡೆ ಪ್ರಕರಣದಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು, ರಾತ್ರಿ ವೇಳೆಯಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪೊಲೀಸರು ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. HCN ನ್ಯೂಸ್ ಆಲೂರು. ನಮ್ಮ ಮನೆಯಲ್ಲಿ ನಿನ್ನೆ ರಾತ್ರಿ ಕಳ್ತನ ನಡೆದಿದೆ. ಅದು ಸುಮಾರು 1:15 ಬಂದಿದ್ದಾರೆ. 1:30, 1:45 ಎಲ್ಲ ಒಳಗೆ ಮುಗಿಸ್ಕೊಂಡು ಹೋಗಿದ್ದಾರೆ. ನಾವು ಹಿಂದ್ಗಡೆ ಕಿಚನ್ಗೆ ಒಂದು ಬಾಗಿಲು ಮಾಡ್ತಿದ್ವಿ, ಅದನ್ನು ಈಸಿಯಾಗಿ ಹೊಡೆದಿದ್ದಾರೆ. ಅವರು ನೈಫ್ ಬೇರೆ ಮೆಟೀರಿಯಲ್ನ ಯೂಸ್ ಮಾಡಿ ಹೊಡೆದಿದ್ದಾರೆ. ಸೌಂಡ್ ಏನೂ ಕೇಳಿಸಿಲ್ಲ. ಅವರು 3 ಜನ ಬಂದಿದ್ದಾರೆ. ಸೀದಾ ಬಂದ ತಕ್ಷಣ ನಾನು ಮೇಲ್ಗಡೆ ಮಲಗಿದ್ದೆ, ಸೀದಾ ಅಲ್ಲಿಗೆ ಬಂದಿದ್ದಾರೆ. 3 ಜನನೂ ಸೇರಿಕೊಂಡು ನನ್ನ ಮೇಲೆ ಬಿದ್ದು ಲೈಕ್ ಬಾಯೆಲ್ಲ ಮುಚ್ಚಿದ್ರು, ಇಲ್ಲೆಲ್ಲ ಇಟ್ಕೊಂಡ್ರು, ಕೈ ಇಟ್ಕೊಂಡ್ರು, ಒಬ್ಬರು ಕಾಲು ಇಟ್ಕೊಳ್ಳೋದು ಎಲ್ಲ ಮಾಡಿದ್ರು. ಆಮೇಲೆ ಸುಮಾರು ಒಂದು 5 ನಿಮಿಷ ಹೊಡೆದಾಡಿದ್ವಿ. ಆಮೇಲೆ 5 ನಿಮಿಷ ಆದಮೇಲೆ ಫುಲ್ ಅವನು ನನ್ನ ಹೊತ್ಕೊಂಡಿದ್ದು ಹಾಸಿಗೆನೇ ಕಾಲಿಗೆ ಕಟ್ಬಿಟ್ಟು, ಆಮೇಲೆ ಟವಲೆಲ್ಲ ಕೈಗೆ ಸುಟ್ಬಿಟ್ಟು, ಆಮೇಲೆ ಬಾಯಿಗೆ ಕೂಡ ಟವಲೆಲ್ಲ ಸುಟ್ಬಿಟ್ರು. ಆವಾಗ ನನಗೆ ಏನು ಮಾತಾಡೋಕ್ಕೂ ಏನೂ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಉಸಿರಾಡೋಕ್ಕಾಗ್ತಿಲ್ಲ, ತೆಗೆದುಬಿಡಿ ಅಂತ. ಇದನ್ನು ಬಾಯಲ್ಲಿ ಇದನ್ನು ತೆಗೆಸ್ಬಿಟ್ಟೆ. ಆಮೇಲೆ ತೆಗೆಸ್ಬಿಟ್ಟು ನಾನೇನು ಜಗಳ ಇದು ಮಾಡಲ್ಲ, ಪೀಸ್ ಆಗಿರ್ತೀನಿ ಅಂತ ಹೇಳಿದೆ. ಆವಾಗ ಅವರು ಏನೇನಿದೆ ಅವ್ರು ಹೇಳಿದ್ದು 2 lakhs rupees ನೀವು ಡೆಬಿಟ್ ಮಾಡ್ಕೊಂಡು ಬಂದಿದ್ದೀರಾ ಬ್ಯಾಂಕಿಂದ, ಅದು ಎಲ್ಲಿದೆ ತೋರಿಸು, ಅದು ತೊಗೊಂಡು ಹೋಗ್ತೀವಿ, ಮತ್ತು ಗೋಲ್ಡ್ ಎಲ್ಲಿದೆ ಅದು ಹೇಳು ಅಂತ ಹೇಳಿದ್ರು. ನಾವು ಯಾವುದು 2 lakhs ಏನು ಇದು ಮಾಡ್ಕೊಂಡು ಬಂದಿರಲಿಲ್ಲ. ಹಾಸನ ನಗರದ ಬಿಎಂ ರಸ್ತೆಯಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ 60 ವರ್ಷಗಳ ಯಶಸ್ವಿ ಪಯಣವನ್ನು ಪೂರ್ಣಗೊಳಿಸಿರುವ ಹಿನ್ನೆಲೆ ಹಳೆ ವಿದ್ಯಾರ್ಥಿಗಳ ಸಹಕಾರ ಮತ್ತು ದಾನಿಗಳ ನೆರವಿನಿಂದ ಕಾಲೇಜಿನ ಮುಖ್ಯ ಪ್ರವೇಶ ದ್ವಾರದಲ್ಲಿ ನಿರ್ಮಿಸಲಾದ ಭವ್ಯ ಸ್ವಾಗತ ಕಮಾನು ಗುರುವಾರ ಉದ್ಘಾಟಿಸಲಾಯಿತು. 6 ದಶಕಗಳಿಂದ ಸಾವಿರಾರು ಯುವಕರಿಗೆ ತಾಂತ್ರಿಕ ಶಿಕ್ಷಣ ನೀಡಿ ಉದ್ಯೋಗದ ದಾರಿಯನ್ನು ತೋರಿಸಿರುವ ಈ ಸಂಸ್ಥೆ ರಾಜ್ಯದ ಪ್ರಮುಖ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಷ್ಟೇ ಅಲ್ಲದೆ ದೇಶದ ಹಲವು ಭಾಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ತಾಂತ್ರಿಕ ಪರಿಣಿತರನ್ನ ರೂಪಿಸಿದ ಹೆಗ್ಗಳಿಕೆ ಈ ಸಂಸ್ಥೆಗೆ ಸಲ್ಲುತ್ತದೆ. ಸಂಸ್ಥೆಯ 60ನೇ ವರ್ಷದ ಸಂಭ್ರಮವನ್ನು ಸ್ಮರಣೀಯವಾಗಿಸುವ ಉದ್ದೇಶದಿಂದ ಹಳೆ ವಿದ್ಯಾರ್ಥಿಗಳು, ದಾನಿಗಳು ಮತ್ತು ಹಿತೈಷಿಗಳು ಒಗ್ಗೂಡಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು. ಇದೇ ಸಂದರ್ಭದಲ್ಲಿ ಕಾಲೇಜಿನ ಹೆಗ್ಗುರುತಾಗಿ ಉಳಿಯುವಂತೆ ಮುಖ್ಯ ಪ್ರವೇಶ ದ್ವಾರದಲ್ಲಿ ಸುಂದರ ಸ್ವಾಗತ ಕಮಾನು ನಿರ್ಮಿಸುವ ನಿರ್ಧಾರ ಕೈಗೊಂಡು ಅದನ್ನು ಸಾಕಾರಗೊಳಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಇದೇ ವೇಳೆ ಸರ್ಕಾರಿ ಐಟಿಐ ಕಾಲೇಜು ಎನ್ಎಸ್ಎಸ್ ಅಧಿಕಾರಿ ಕೆಎಂ ಶ್ರೀನಿವಾಸ್ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಸಂಸ್ಥೆ ಕೇವಲ ಶಿಕ್ಷಣ ನೀಡಿಲ್ಲ, ಬದುಕನ್ನ ಕಟ್ಟಿಕೊಟ್ಟಿದೆ. ಇಂದು ದೇಶದ ವಿವಿಧೆಡೆ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾವಿರಾರು ಹಳೆ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಹೆಮ್ಮೆಯ ಪ್ರತಿನಿಧಿಗಳಾಗಿದ್ದಾರೆ. ಸಂಸ್ಥೆಯ ಗೌರವವನ್ನು ಮತ್ತಷ್ಟು ಹೆಚ್ಚಿಸುವ ಉದ್ದೇಶದಿಂದ ಈ ಕಮಾನು ನಿರ್ಮಿಸಲಾಗಿದೆ ಎಂದರು. ಹಳೆ ವಿದ್ಯಾರ್ಥಿಗಳ ಅಭಿಮಾನ ಮತ್ತು ಬದ್ಧತೆಯನ್ನ ಶ್ಲಾಘಿಸಿದ್ರು. ಸಂಸ್ಥೆಯ ಅಭಿವೃದ್ಧಿಗೆ ಅವರ ನಿರಂತರ ಸಹಕಾರ ಅತ್ಯಂತ ಅಮೂಲ್ಯವಾಗಿದೆ. ಕಾಲೇಜಿನಲ್ಲಿ ಇನ್ನು ಮೂಲಸೌಕರ್ಯ ಅಭಿವೃದ್ಧಿಗೆ ಹಲವು ಕಾಮಗಾರಿಗಳು ಬಾಕಿ ಉಳಿದಿದ್ದು, ಎಲ್ಲ ಹಳೆ ವಿದ್ಯಾರ್ಥಿಗಳು ಹಾಗೂ ಸಮಾಜದ ದಾನಿಗಳು ತಮ್ಮ ಕೈಲಾದ ಸಹಾಯ ಮಾಡುವ ಮೂಲಕ ಸಂಸ್ಥೆಯ ಬೆಳವಣಿಗೆಗೆ ಕೈಜೋಡಿಸಬೇಕೆಂದು ಮನವಿ ಮಾಡಿದರು. ಈ ಸಂಸ್ಥೆ ಮುಂದಿನ ದಿನಗಳಲ್ಲಿಯೂ ಗುಣಮಟ್ಟದ ತಾಂತ್ರಿಕ ಶಿಕ್ಷಣ ನೀಡುವ ಮೂಲಕ ಸಮಾಜಕ್ಕೆ ಸಮರ್ಥ ತಾಂತ್ರಿಕ ಪರಿಣಿತರನ್ನು ರೂಪಿಸುವ ಕೇಂದ್ರವಾಗಿ ಬೆಳೆಯಲಿ ಎಂಬ ಆಶಯವನ್ನು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಉಪನಿರ್ದೇಶಕ ಪ್ರದೀಪ್ ಕುಮಾರ್, ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಜೆಟಿ ಶಿವಣ್ಣ, ಖಜಾಂಚಿ ಪರಮೇಶ್, ನಿರ್ದೇಶಕ ಡಿ ಸುರೇಶ್, ಜ್ಯೋತಿ, ಇಂದ್ರಮ್ಮ, ಸುನಿಲ್, ಕಚೇರಿ ಅಧೀಕ್ಷಕ ಚಂದ್ರಪ್ಪ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು, ಸಿಬ್ಬಂದಿ ಮತ್ತು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 65 ವರ್ಷಗಳ ವಸಂತವನ್ನು ಕಳೆದಿರುವಂಥ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ಒಂದು ಸರ್ಕಾರಿ ಕೈಗಾರಿಕಾ ಸಂಸ್ಥೆ ನಮ್ಮ ಸಂಸ್ಥೆ, ನಮ್ಮ ಹೆಮ್ಮೆ. ಈ ಒಂದು ನಮ್ಮ ಸಂಸ್ಥೆಯ 60ರ ಸಂಭ್ರಮ ಆಚರಣೆಯನ್ನು ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದು ಸಹಕಾರದೊಂದಿಗೆ ಒಂದು ಕಾರ್ಯಕ್ರಮವನ್ನು ಮಾಡೋದು. ಅದೇ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ದಾನಿಗಳನ್ನ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ತುಂಬ ಅಭೂತಪೂರ್ವವಾದ ಒಂದು ಕಾರ್ಯಕ್ರಮವನ್ನು ಮಾಡೋದು. ಅದಾದ ನಂತರ ನಮ್ಮ ITIಯಲ್ಲಿ ಕಾರ್ಯಕ್ರಮದ ನಂತರ ಉಳಿಯುವಂಥ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹಳೆ ವಿದ್ಯಾರ್ಥಿಗಳೆಲ್ಲ ಚರ್ಚಿಸಿ ಒಂದು ಆರ್ಚನ್ನು ಮಾಡಬೇಕು. ಇಲ್ಲಿ ಒಂದು ಬೋರ್ಡ್ ಇಲ್ಲ ಸರಿಯಾಗಿ. ನಮ್ಮ ಸರ್ಕಾರಿ ಕೈಗಾರಿಕಾ ಸಂಸ್ಥೆ ಹಲವಾರು ವಿದ್ಯಾರ್ಥಿಗಳನ್ನು ಇಲ್ಲಿ ಒಂದು ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಕೊಟ್ಟಿದೆ. ಅಂಥ ಒಂದು ITIನ ಹೆಸರನ್ನು ಉಳಿಯುವಂಥ ಹೆಸರನ್ನು ಮಾಡಬೇಕು ಅಂತ ಎಲ್ಲ ವಿದ್ಯಾರ್ಥಿಗಳ ಸಂಘದ ನಿರ್ದೇಶಕರು ಸೇರಿ ಒಂದು ಉನ್ನತವಾದ ಒಂದು ಆರ್ಚನ್ನು ರೆಡಿ ಮಾಡಿ ನಾವು ಇವತ್ತು ಈ ಆರ್ಚನ್ನು ಉದ್ಘಾಟನೆ ಮಾಡ್ತಿದ್ದೀವಿ. ಈ ಆರ್ಚ್ ಉದ್ಘಾಟನೆಯನ್ನು ನಮ್ಮ ಸಂಸ್ಥೆಯ ನಮ್ಮ ನೆಚ್ಚಿನ ಪ್ರಾಚಾರ್ಯರು, ಉಪನಿರ್ದೇಶಕರಾಗಿರುವಂಥ ಶ್ರೀ ಪ್ರದೀಪ್ ಕುಮಾರ್ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿದ್ಯಾರ್ಥಿಗಳು ಸಹಕರಿಸಿದ್ದಾರೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ.
HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಆಲೂರು ತಾಲೂಕು ಜೆಡಿಎಸ್ ಮುಖಂಡರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಜೆಡಿಎಸ್ನ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮತ್ತು ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮತ್ತು ಕಾರ್ಯಕರ್ತರು ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಮತ್ತು ದೇವೇಗೌಡರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಬಳಿಕ ಕೆಲಕಾಲ ಮೌನಾಚರಣೆ ನಡೆಸಿ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಚೆನ್ನಮ್ಮ ಅವರ ಅಗಲಿಕೆ ಜೆಡಿಎಸ್ ಕುಟುಂಬಕ್ಕೆ ಅಪಾರ ದುಃಖವನ್ನು ಉಂಟುಮಾಡಿದೆ. ಪ್ರಧಾನಮಂತ್ರಿಯವರ ಪತ್ನಿಯಾಗಿದ್ದರೂ ಯಾವುದೇ ಅಹಂಕಾರವಿಲ್ಲದೆ ಮನೆಗೆ ಬಂದ ಪ್ರತಿಯೊಬ್ಬರನ್ನು ತಾಯಿಯಂತೆ ಮಮತೆಯಿಂದ ಸ್ವಾಗತಿಸಿ ಗೌರವಿಸುತ್ತಿದ್ದರು. ಅವರ ಸರಳತೆ, ಕರುಣೆ ಮತ್ತು ಮಾನವೀಯ ಗುಣಗಳು ಸದಾ ಸ್ಮರಣೀಯವಾಗಿರಲಿವೆ ಎಂದರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ, ಚೆನ್ನಮ್ಮ ಅವರು ಎಲ್ಲರನ್ನ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಕಾಣುತ್ತಿದ್ದ ಆದರ್ಶ ಗೃಹಿಣಿಯಾಗಿದ್ದರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದ್ದು, ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಎಂದು ಪ್ರಾರ್ಥಿಸಿದರು. ಜೆಡಿಎಸ್ ಮುಖಂಡ ನಟರಾಜ್ ನಾಕಲ್ಗೂಡು ಮಾತನಾಡಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಕುಟುಂಬದ ಶಕ್ತಿಯಾಗಿ ಮಾದರಿಯಾಗಿದ್ದರು. ದೇಶದ ರಾಜಕೀಯ ವ್ಯವಸ್ಥೆಗೆ ಪ್ರಧಾನಿ, ಮುಖ್ಯಮಂತ್ರಿ ಹಾಗೂ ಸಚಿವರನ್ನ ಕೊಡುಗೆಯಾಗಿ ನೀಡಿದ ಮಹಾತಾಯಿ ಅವರು ಎಂದು ಬಣ್ಣಿಸಿದರು. ಚೆನ್ನಮ್ಮ ಅವರಲ್ಲಿದ್ದ ತಾಳ್ಮೆ ಮತ್ತು ಸಂಸ್ಕಾರದಿಂದ ಕುಟುಂಬದಲ್ಲಿ ಉತ್ತಮ ನಾಯಕರು ರೂಪುಗೊಳ್ಳಲು ಸಾಧ್ಯವಾಯಿತು. ಅವರ ಆದರ್ಶಗಳು ಪ್ರತಿ ಮನೆ ಮನದಲ್ಲೂ ಹಸಿರಾಗಿ ಉಳಿಯಲಿವೆ ಎಂದರು. ಈ ವೇಳೆ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ, ತಾಲೂಕು ಅಧ್ಯಕ್ಷ ಕೆಎಸ್ ಮಂಜೇಗೌಡ ಮತ್ತು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ನಮ್ಮನ್ನೆಲ್ಲ ಅಗಲಿರ್ತಕ್ಕಂತಹ ಶ್ರೀಮತಿ ಚೆನ್ನಮ್ಮನವರನ್ನ ನೆನಪು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಹುಟ್ಟು ಗೊತ್ತು, ಸಾವು ಕೂಡ ಗೊತ್ತು. ಆದರೆ ಆ ಮಧ್ಯೆ ನಡುವೆ ಅನೇಕ ವ್ಯತ್ಯಾಸಗಳನ್ನು ನಾವು ಮಾನ್ಯ ಶ್ರೀಮತಿ ಚೆನ್ನಮ್ಮನವರನ್ನು ನಾವು ಯಾವ ಕಾರಣಕ್ಕಾಗಿ ನೆನಪು ಮಾಡಬೇಕಾಗಿದೆ ಅನ್ನೋದನ್ನು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬಹುಶಃ ಮೊನ್ನೆ ಶನಿವಾರ ಏನು ಘಟನೆ, ಭಾನುವಾರ ಬೆಳಗ್ಗೆ 11:30-12 ಗಂಟೆಗೆ ಹಾಸನ ಬೆಂಗಳೂರಿನಿಂದ ಇಲ್ಲಿಗೆ 17 ಗಂಟೆ, ಕನಿಷ್ಠ 17 ಗಂಟೆ ಆಗಿರ್ತಕ್ಕಂಥದ್ದು. ಅಲ್ಲಿಗೆ ಇಷ್ಟು ಮಟ್ಟಿಗೆ ಜನ ಸ್ಪಂದಿಸಿ ಪೂಜಾ ಚೆನ್ನಮ್ಮನವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಅವರಿಗೆ ಭಗವಂತ ಸರ್ಕಾರಕ್ಕೆ ಅವರಿಗೆ ಅವಕಾಶ ಮಾಡಿಕೊಡಲಿ. ಅವರು ಮಾಡಿದಂಥ ಜನರ ಸೇವೆ ಅಂದರೆ ಅವರೇನು ರಾಷ್ಟ್ರವಾಗಿ ಯಾವುದೋ ಅಧಿಕಾರ ಮಾಡಿದ್ದಲ್ಲ. ಆ ಕುಟುಂಬದೊಳಗೆ ಆ ಮನೆಯಲ್ಲೇ ದೇವ್ರ ಪೂಜೆ ಮಾಡಿಕೊಂಡು ಹೋದಂಥವ್ರಿಗೆ ಎಲ್ರಿಗೂ ಮಾತಾಡಿಸ್ಕೊಂಡು ಹೋದವರಿಗೆ ಅಥವಾ ಕಾಫಿನೋ ಊಟನೋ ಇನ್ನೊಂದು ಕೊಟ್ಕೊಂಡು ಆ ಮನೆಯ ಗೌರವ ಮತ್ತು ಹೆಚ್ಚು ಆ ಕುಟುಂಬದ ಗೌರವವನ್ನು ಕಾಪಾಡ್ಕೊಂಡು ಬಂದಂಥ ತಾಯಿ ಅಂತೇಳಿ ನಾವೆಲ್ಲರೂ ಕೂಡ ನೆನಪಡಬೇಕಾಗುತ್ತೆ. ಕಾರಣ ನಾವು 16 ಸರಿ ನಮ್ಮ ತಾಲೂಕ್ ಪಂಚಾಯತಿ ಇರ್ಬೋದು, ಬೇರೆ ಪಂಚಾಯತಿ ಇರ್ಬೋದು, ಹೆಂಗಸರುಗಳೆಲ್ಲ ಕರ್ಕೋದಾಗ ನಾವು ಕೂಡ ಚೆನ್ನಮ್ಮವರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಅವರು ನಮ್ಮ ಹಾಸನ ಜಿಲ್ಲೆಯಲ್ಲಿ ಹುಟ್ಟೋದೇ ನಮ್ಮ ಒಂದು ಪುಣ್ಯ ನಮಗೆ. ಯಾಕೆಂದರೆ ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಅವರ ಒಂದು ಏನು ಶವಯಾತ್ರೆನ ಒಂದು ಜನ ಸೇರಿ ನೋಡಿದ್ರೆ ಅವರು ಎಷ್ಟೊಂದು ರೈತರಿಗಿರ್ಬೋದು, ಹಳ್ಳಿಯಿಂದ ಬಂದಂಥ ಜನಗಳಿಗಂತೂ ತುಂಬ ಅನುಕೂಲಗಳನ್ನ ಮಾಡ್ತಾ ಇದ್ರು. ಬೆಂಗಳೂರಿಗೆ ಹೋದಾಗ ಸಂದರ್ಭದಲ್ಲಿ ಬಸ್ ಚಾರ್ಜ್ ಬಂದಿರ್ಬೋದು, ಆ ಊಟ ಮತ್ತು ಅವರಿಗೆ ಸೌಲಭ್ಯಗಳನ್ನ ಮಾಡೋದಿರ್ಬೋದು, ಬಡವರ ಮಕ್ಕಳಿಗೆ ಉಚಿತವಾಗಿ ಅವರು ಏನು ಅಲ್ಲಿ ನಮ್ಮ ಇದಂತಾಗಲಿ ಆಗಿರ್ತಕ್ಕಂಥ ಸರ್ಕಾರದ ಪ್ರಕ್ರಿಯೆಗಳಿಗೆ ಅವರೇ ನೇರವಾಗಿ ಹಳ್ಳಿಯಿಂದ ಬಂದಂಥ ಮಕ್ಕಳುಗಳಿಗೆ, ಅವರು ವಿಶೇಷವಾಗಿ ಹಾಸನ ಜಿಲ್ಲೆಯಿಂದ ಬಂದ ಹಳ್ಳಿಯ ಮಕ್ಕಳುಗಳಿಗೆ ಮತ್ತು ಹಳ್ಳಿಯಿಂದ ಬಂದಂಥವರಿಗೆ ವಿಶೇಷವಾಗಿ ಅವರಿಗೆಲ್ಲ ಅನುಕೂಲವನ್ನು ಮಾಡಿ ಅವ್ರಿಗೆ ಊಟ ಮತ್ತು ಎಲ್ಲವನ್ನು ಕೊಟ್ಟು ಅವರಿಗೆ ಸಹಕಾರನ ಕೊಟ್ಟಿರುವಂಥ ಟಿವಿ ಮಾಧ್ಯಮಗಳಲ್ಲಿ ಮತ್ತು ಜನಗಳು ಹೆಚ್ಚು ನೋಡಿದ್ರು ದುಃಖ ಆಯಿತು. ಅಂಥವರು ಇವತ್ತು ಒಂದು ಇದಾಗಿ ನಮಗೆ ತುಂಬ ಬೇಜಾರಾಗಿದೆ. ಅದರಿಂದ ಅವರ ಕುಟುಂಬಕ್ಕೆ ತಮ್ಮ ತಾಯಿ ಚೆನ್ನಮ್ಮ ಅವರ ಅಗಲಿಕೆ ನಂತರ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗುರುವಾರದಂದು ಸುದ್ದಿಗೋಷ್ಠಿ ನಡೆಸುವ ವೇಳೆ ತಾಯಿಯ ಹಳೆ ನೆನಪನ್ನ ಮೆಲುಕು ಹಾಕುವ ವೇಳೆ ಭಾವುಕರಾಗಿ ಅನೇಕ ಬಾರಿ ಕಣ್ಣೀರಿಟ್ಟರು.
ಮಾಧ್ಯಮದವರೊಂದಿಗೆ ಮಾತನಾಡಿದ ರೇವಣ್ಣ, ನನ್ನ ಜೀವನದ ಅತಿ ದೊಡ್ಡ ನಷ್ಟವಾಗಿದ್ದು ತಾಯಿಯನ್ನ ನೆನೆದು ಹಲವು ಬಾರಿ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಮಾತನಾಡಲು ಯತ್ನಿಸಿದ ಪ್ರತಿ ಬಾರಿ ಭಾವೋದ್ವೇಗಕ್ಕೆ ಒಳಗಾದ ಅವರು, ನನ್ನ ದೇವತೆಯನ್ನೇ ಕಳೆದುಕೊಂಡಿದ್ದೇನೆ. ಈ ದುಃಖವನ್ನು ಸಹಿಸಿಕೊಳ್ಳುವುದು ತುಂಬಾ ಕಷ್ಟ ಎಂದು ನುಡಿದರು. ಚೆನ್ನಮ್ಮ ಅವರು ಸಾಮಾನ್ಯ ಕುಟುಂಬದಲ್ಲೇ ಜನಿಸಿದ್ರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಮತ್ತು ಕುಟುಂಬದ ಏಳಿಗೆಯಲ್ಲಿ ಅಪಾರ ಕೊಡುಗೆ ನೀಡಿದ್ದರು. ನಾನು ಮತ್ತು ಕುಮಾರಸ್ವಾಮಿ ಈ ಮಟ್ಟಕ್ಕೆ ಬೆಳೆಯಲು ನಮ್ಮ ತಾಯಿಯ ತ್ಯಾಗವೇ ಕಾರಣ. ಅವರು ಎಂದಿಗೂ ಪ್ರಚಾರ ಬಯಸಲಿಲ್ಲ, ಮನೆಯಲ್ಲೇ ಇದ್ದು ಕುಟುಂಬವನ್ನ ಕಟ್ಟಿದರು ಎಂದು ಹೇಳಿದರು. ಹಾಸನ ತಾಲೂಕಿನ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದ ಸಾಮಾನ್ಯ ರೈತ ಕುಟುಂಬದ ಪುತ್ರಿಯಾಗಿದ್ದ ಚೆನ್ನಮ್ಮ ಅವರು ಕಷ್ಟದಲ್ಲಿದ್ದವರಿಗೆ ನೆರವಾಗುವುದು ತಮ್ಮ ಜೀವನದ ಧ್ಯೇಯವಾಗಿಸಿಕೊಂಡಿದ್ದರು. ಮನೆಗೆ ಬಂದ ಯಾರನ್ನೂ ಊಟವಿಲ್ಲದೆ ಕಳುಹಿಸುತ್ತಿರಲಿಲ್ಲ. ಸಾವಿರಾರು ಜನರಿಗೆ ಅನ್ನದಾನ ಮಾಡಿದ್ದು ಮಾತ್ರವಲ್ಲದೆ ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು ನೀಡಿದ್ದರು ಹಾಗೂ ಉದ್ಯೋಗ ಸಿಗುವಂತೆ ಸಹಾಯ ಮಾಡಿದ್ದರು ಎಂದು ರೇವಣ್ಣ ಸ್ಮರಿಸಿದರು. 1962ರಲ್ಲಿ ದೇವೇಗೌಡರು ತಿಂಗಳಿಗೆ ಕೇವಲ 10 ರೂಪಾಯಿ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದ ಸಂದರ್ಭ ನೆನಪಿಸಿಕೊಂಡ ಅವರು, ನಂತರ ಪಡುವಲಹಿಪ್ಪೆ ಗ್ರಾಮದಲ್ಲಿ 12 ಎಕರೆ ಜಮೀನನ್ನ ಕೇವಲ 1500ಕ್ಕೆ ಖರೀದಿಸುವಾಗ ತಾಯಿ ತಮ್ಮ ಒಡವೆಗಳನ್ನು ಅಡವಿಟ್ಟು ನೆರವಾದರು ಎಂದರು. ನಮ್ಮ ತಾಯಿ ಒಂದು ಮನೆ ಕಟ್ಟಲಿಲ್ಲ, ಒಂದು ಕಾರು ಖರೀದಿ ಮಾಡಲಿಲ್ಲ, ಆದರೆ ಸಾವಿರಾರು ಜನರ ಪ್ರೀತಿ ಸಂಪಾದಿಸಿದ್ದರು ಎಂದರು. ಚೆನ್ನಮ್ಮ ಅವರು ಅತ್ಯಂತ ಧಾರ್ಮಿಕರಾಗಿದ್ದು ಪ್ರತಿನಿತ್ಯ ಪೂಜೆ ಪುನಸ್ಕಾರದಲ್ಲಿ ತೊಡಗಿದ್ದವರು. ಸಸ್ಯಾಹಾರಿ ಜೀವನ ನಡೆಸಿದ ಅವರು ಧರ್ಮಸ್ಥಳ, ಸುಬ್ರಹ್ಮಣ್ಯ ಸೇರಿದಂತೆ ಹಲವು ಕ್ಷೇತ್ರಗಳ ಮೇಲೂ ಅಪಾರ ಭಕ್ತಿ ಹೊಂದಿದ್ದರು. ಶೃಂಗೇರಿ ಶ್ರೀಗಳು, ಸುತ್ತೂರು ಶ್ರೀಗಳು ಸೇರಿದಂತೆ ಅನೇಕ ಮಠಾಧೀಶರು ಅವರನ್ನ ಗೌರವದಿಂದ ಕಾಣುತ್ತಿದ್ದರು. ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ಸಹ ಅವರನ್ನ ಕರೆಸಿ ಪಾದಪೂಜೆ ಮಾಡಿಸಿದ್ದರು ಎಂದು ರೇವಣ್ಣ ಹೇಳಿದರು. ತಾಯಿಯ ಅಂತಿಮ ಕ್ಷಣಗಳನ್ನು ನೆನೆದು ಭಾವುಕರಾದ ಅವರು, ನಮ್ಮ ತಂದೆ ಬಂದು ಕುಂಕುಮ ಇಟ್ಟು ಹೂವು ಮುಡಿಸಿದ ತಕ್ಷಣವೇ ತಾಯಿ ಕೊನೆಯುಸಿರೆಳೆದರು. ಇಂತಹ ಪುಣ್ಯ ಮರಣ ಎಲ್ಲರಿಗೂ ಸಿಗುವುದಿಲ್ಲ ಎಂದು ಕಣ್ಣೀರಿಟ್ಟರು. HCN ನ್ಯೂಸ್, ಹಾಸನ್. ತಾರೀಕು ನಮ್ಮ ಕುಟುಂಬದ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಾರ್ಯ ಮಾಡ್ತಾ ಇದ್ವಿ. ನಮ್ಮ ಒಕ್ಕಲಿಗರ ವಿಧಿವಿಧಾನದ ಪ್ರಕಾರ ಅವರಿಗೆ ಇದ್ರ ಕಾರ್ಯ ನಡೀತಾ ಇದೆ. 11 ದಿನದ್ದು ಆ ಕಾರ್ಯಕ್ರಮಕ್ಕೆ ನಮ್ಗೆ ಇನ್ವಿಟೇಷನ್ ಕೊಡ್ತೀವಿ, ಕೆಲವು ಟೈಮ್ ತಲುಪ್ಬೋದು. ಒಂದಲ್ಲ ಒಂದು ರೀತಿ ನಮ್ಮ ತಂದೆನ ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ 62ರಿಂದ 1-2-3 ಸಾರಿ ಬಿಟ್ಟರೆ ಬಾಕಿ ಎಲ್ಲ ಈ ಜಿಲ್ಲೆ ಜನ ನಾವು ಯಾವ ರೀತಿ ಮರೆಯೋಕ್ಕಾಗಲ್ಲ. ನನಗಿರ್ಬೋದು, ನಮ್ಮ ಕುಟುಂಬ ಸದಸ್ಯರಿಗೆಲ್ಲ ತಾವು ಮಾಡಿದ್ದೀರಿ, ಅದಕ್ಕೆ ತಾವೆಲ್ಲ ಬರಬೇಕು. ರಾಜ್ಯದ ಜನತೆ, ರಾಮನಗರ ಇರ್ಬೋದು, ಮಂಡ್ಯ ಜಿಲ್ಲೆ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ, ಕೋಲಾರ ಜಿಲ್ಲೆ, ಇವೆಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ದೇವೇಗೌಡರಿಗೆ ನಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದು ರೀತಿ ನಮ್ಮ ತಾಯಿ ಯಾರು ಮದುವೆ, ಯಾರು ಸತ್ತೋಗಿರೋರಿದ್ದರೆ ಅದಕ್ಕೆಲ್ಲ ಕಾರ್ಯಕ್ರಮಕ್ಕೆ ಅವ್ರಿಗೆ ಎಷ್ಟೊತ್ತಾದ್ರೂ ಒಂದು 10 ನಿಮಿಷ ಇನ್ವಿಟೇಷನ್ ಕೊಟ್ಟು ಹೋದರೆ ಬಂದು ಹೋಗೋದು, ಅವ್ರ ಕೈಲಾದಷ್ಟು ಮೈಯಾಗಿ ಬರೋದು, ಅಥವಾ ಯಾರು ಕಷ್ಟ ದಿನಗಳಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಮಾಡೋಂಥದ್ದು. ಪೂಜೆ ಆದಮೇಲೆ ಬಂದು ಕೂತ್ಕೊಳ್ಳಿ ಅಂದ್ಬಿಟ್ಟು ಅವ್ರಿಗೆ ಊಟ ಮಾಡಿದ್ರೆ ಎಂದೂ ಕಳಿಸಿಲ್ಲ. ಯಾರನ್ನಾರು ಬೇಕಾದ್ರೆ ನೀವು ವಿಚಾರ ಮಾಡಿ ಇಡೀ ರಾಜ್ಯದಲ್ಲಿ ಚೆನ್ನಮ್ಮನವ್ರ ಕೈಲಿ ಒಂದು ತುತ್ತು ಅನ್ನ ತಿಂದು ಬಂದಿದ್ದೀವಿ. ಆ ಥರ ಅವ್ರು ನಡ್ಕೊಂಬಂದವ್ರ ಸ್ವಭಾವ. ಅಷ್ಟು ಇದು ಮಾಡಿ ಇವತ್ತು ನಮಗೆ ದುಃಖ ತಡೆಯೋಕ್ಕಾಗಲ್ಲ. ನಮ್ಮ ತಾಯಿ ಕಳ್ಕೊಂಡಿದ್ದೀವಿ ದೇವತೆನ. ಅದರಿಂದ ತಾವೆಲ್ಲ ಬರಬೇಕು ಅಂತ ಹೇಳಿ ತಮಗೆ ಕೃತಜ್ಞತೆ ಸಲ್ಲಿಸೋಕ್ಕೋಸ್ಕರ ಬಂದಿದ್ದೀರ. ಬೇರೆ ಜಿಲ್ಲೆಯ ತಾಲೂಕಿನ ಎಲ್ಲ ನಮ್ಮ ಯಾರು ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಪೂರ್ವಕ್ಕೆ ಬಂದಿರೋರೆಲ್ಲ ಬರಬೇಕು. ಇದರಲ್ಲಿ ಪಕ್ಷ ಗೀಕ್ಷ ಇಲ್ಲ ನಮಗೆ. ಆಮೇಲೆ ರಾಜಕೀಯ ಬಂದ ಮಾಡ್ಕೊಳ್ಳೋಣ. ಎಲ್ಲರೂ ಬರಬೇಕು ಅಂತ ನಾನು ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ತೀನಿ. ಎಷ್ಟು ಇನ್ವಿಟೇಷನ್ ಸಾಧ್ಯವಾಯಿತೋ ಕೊಡೋದಕ್ಕೆ. ಇನ್ವಿಟೇಷನ್ ಇಲ್ಲ ಅಂದರೂ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ.
ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮವನ್ನು ಖಂಡಿಸಿ ಎಸ್ಎಫ್ಐ ಮತ್ತು ಡಿವೈಎಫ್ಐ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಗುರುವಾರ ಹಾಸನ ನಗರದ ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿದ್ಯಾರ್ಥಿಗಳು ಮತ್ತು ಸಂಘಟನೆಯ ಕಾರ್ಯಕರ್ತರು ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುವ ನೀಟ್ನಂತಹ ಮಹತ್ವದ ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಇದರಿಂದ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಸಿದಿದ್ದು ವಿದ್ಯಾರ್ಥಿಗಳಲ್ಲಿ ಅನಿಶ್ಚಿತತೆ ಮತ್ತು ಆತಂಕ ಸೃಷ್ಟಿಯಾಗಿದೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್, ನೀಟ್ ಪರೀಕ್ಷೆಯಲ್ಲಿನ ಅಕ್ರಮ ಪ್ರಕರಣದ ಸಂಪೂರ್ಣ ನೈತಿಕ ಹೊಣೆಯನ್ನ ಕೇಂದ್ರ ಸರ್ಕಾರ ಹೊತ್ತುಕೊಳ್ಳಬೇಕೆಂದು ಆಗ್ರಹಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಿಷ್ಪಕ್ಷಪಾತ ತನಿಖೆಗೆ ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ವಿದ್ಯಾರ್ಥಿಗಳು ಮತ್ತು ಪೋಷಕರ ಕ್ಷಮೆ ಕೇಳಬೇಕು. ದೇಶದ ಉನ್ನತ ಶಿಕ್ಷಣ ಪ್ರವೇಶ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಮರುಸ್ಥಾಪಿಸಲು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ಅಥವಾ ಸ್ವತಂತ್ರ ಸಂಸ್ಥೆಯ ಮೂಲಕ ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ನೀಟ್ ಅಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲಾ ವ್ಯಕ್ತಿಗಳು, ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳನ್ನು ಗುರುತಿಸಿ ಕಾನೂನು ಪ್ರಕಾರ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು. ಯಾವುದೇ ಪ್ರಭಾವಕ್ಕೆ ಮಣಿಯದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಾಗ ಮಾತ್ರ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸ ಮೂಡಲಿದೆ ಎಂದರು. ಕೇಂದ್ರ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸದಿದ್ದರೆ ಮತ್ತು ಶಿಕ್ಷಣ ಸಚಿವರು ರಾಜೀನಾಮೆ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಸಂಘಟಿಸಲಾಗುವುದೆಂದು ಎಸ್ಎಫ್ಐ ಎಚ್ಚರಿಕೆ ನೀಡಿತು. ಬಳಿಕ ಪ್ರತಿಭಟನಾಕಾರರು ಜಿಲ್ಲಾಡಳಿತದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನೀಟ್ ಅಕ್ರಮದ ಸಮಗ್ರ ತನಿಖೆ ನಡೆಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು, ಪರೀಕ್ಷಾ ವ್ಯವಸ್ಥೆಯನ್ನು ಪಾರದರ್ಶಕ ಮತ್ತು ವಿಶ್ವಾಸಾರ್ಹವಾಗಿಸಲು ಅಗತ್ಯ ಸುಧಾರಣೆಗಳನ್ನು ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಎಸ್ಎಫ್ಐ ಮತ್ತು ಡಿವೈಎಫ್ಐ ಮುಖಂಡರಾದ ಎಂಜಿ ಪೃಥ್ವಿ, ಧರ್ಮೇಶ್, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ಅರವಿಂದ್, ಬಾಳೆಹಣ್ಣು ವರ್ತಕರ ಸಂಘದ ಅಧ್ಯಕ್ಷ ಸಮೀರ್, ದಲಿತ ಮುಖಂಡ ಕೃಷ್ಣದಾಸ್, ಶಿವಣ್ಣ ಮತ್ತು ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ವಿವಿಧ ಕಾಲೇಜುಗಳ ಯುವ ಜನರು ಭಾಗವಹಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಪಾರದರ್ಶಕತೆ ಕಾಪಾಡುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದರು. HCN ನ್ಯೂಸ್ ಹಾಸನ್. ಏನಿವತ್ತು ಹಾಸನದಲ್ಲಿ ಪ್ರತಿಭಟನೆ ನಡೀತಾ ಇದೆ, ಅದು ನೀಟ್ ಅಕ್ರಮದ ವಿರುದ್ಧವಾಗಿ ನಾವು ಇಡೀ ರಾಜ್ಯಾದ್ಯಂತ ಎಸ್ಎಫ್ಐ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಬೇಡಿಕೆಗಳು ಏನಿದೆ, ನೀಟ್ ಅಕ್ರಮ ನಡೆದಿದೆ, 20 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕು ಬೀದಿಗೆ ಬಿದ್ದಿದೆ. ಅದ್ರ ಜೊತೆಗೆ ಏನು ನೀಟ್ ಅಕ್ರಮ ನಡೆದರೂ ಕೂಡ ಧರ್ಮೇಂದ್ರ ಪ್ರಧಾನ್ ಅಂತ ಕೇಂದ್ರ ಸಚಿವರು ಇವತ್ತಿಗೂ ಕೂಡ ಒಂದು ರಾಜೀನಾಮೆ ಕೊಡಬೇಕು ಅನ್ನೋಂಥ ನಮ್ಮ ಒತ್ತಾಯ ಇತ್ತು, ಅದು ಕೂಡ ಅವರು ಮಾಡಿಲ್ಲ. ಅದ್ರ ಜೊತೆಗೆ ನಮ್ಮ ಘನತೆವೆತ್ತ ಪ್ರಧಾನಿಗಳು ಏನು ನೀಟ್ ಅಕ್ರಮ ನಡೆದು ಇಷ್ಟೆಲ್ಲ ಅನಾಹುತಗಳಾದರೂ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗಿರ್ಬೋದು ಅಥವಾ ಒಂದು ಹೇಳಿಕೆ ಆಗಿರ್ಬೋದು, ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಮಾಧಾನ ಮಾಡುವಂಥ ಕೆಲಸಗಳು ಈಗಲೂ ಕೂಡ ಮಾಡದೇ ಇರತಕ್ಕಂಥದ್ದು ಒಂದು ಶೇಮ್ ಅಂತ ಹೇಳಿ ನಾವು ಇವತ್ತು ಹೇಳಬೇಕಾಗುತ್ತೆ. ಅದ್ರ ಜೊತೆಗೆ ಇವತ್ತು ಏನು ಇಡೀ ದೇಶಾದ್ಯಂತ ಹೊತ್ತಿ ಉರಿತಾ ಇದೆ, ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡ್ತಿದ್ದಾರೆ, ಪೊಲೀಸರ ಡ್ರೆಸ್ ಹಾಕೊಂಡು ಗೂಂಡಾಗಳ ಹಾಗೆ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಿದ್ದಾರೆ. ಇದೆಲ್ಲ ಕೂಡ ಕೇಂದ್ರ ಸರ್ಕಾರದ ಅವರೇ ಮಾಡ್ತಿರೋಂಥದ್ದು ಅನ್ನೋಂಥದ್ದು ಯಾವುದೇ ರೀತಿಯ ಅನುಮಾನಗಳಿಲ್ಲ. ಆದರೆ ಇವತ್ತು ನೀಟ್ ಅನ್ನೋವಂಥದ್ದು ಒಂದೇ ಅಲ್ಲ, 50ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಈ ರೀತಿಯಾದಂಥ ಅನ್ಯಾಯಗಳು ನಡೀತಾ ಇದೆ. ಏನು ಪ್ರಧಾನಮಂತ್ರಿಗಳಾಗಿರ್ಬೋದು ಅಥವಾ ಏನು ಧರ್ಮೇಂದ್ರ ಪ್ರಧಾನ್ ಆಗಿರ್ಬೋದು, ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ ಆಗಿದೆ. ಅದ್ರ ಜೊತೆಗೆ ಏನು ಜಂತರ್ ಮಂತರದಲ್ಲಿ ಏನು ಸೋನಮ್ ವಾಂಗ್ಚುಕ್ ಅವರು ಈಗಾಗಲೇ ರೈತರು ಬ್ಯಾಂಕುಗಳಿಂದ ಪಡೆದಿರುವ ಸಾಲವನ್ನು ನಿಗದಿತ ಅವಧಿಯೊಳಗೆ ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕಿನ ಆರ್ಥಿಕ ಸ್ಥಿತಿ ಮತ್ತಷ್ಟು ಸದೃಢಗೊಂಡು ಹೆಚ್ಚಿನ ರೈತರಿಗೆ ಸಾಲ ಸೌಲಭ್ಯ ಒದಗಿಸಲು ಸಾಧ್ಯವಾಗುತ್ತದೆ ಎಂದು ಬೇಲೂರು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ದಿನೇಶ್ ಹೇಳಿದರು. ಹಾಸನ ನಗರದ ವೀರಶೈವ ಸಭಾಂಗಣದಲ್ಲಿ ಗುರುವಾರ ನಡೆದ ಬ್ಯಾಂಕ್ನ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸರ್ಕಾರವು ರೈತರು, ಮಹಿಳೆಯರು ಮತ್ತು ಸಾರ್ವಜನಿಕರ ಆರ್ಥಿಕ ಅಭಿವೃದ್ಧಿಗೆ ಕಡಿಮೆ ಬಡ್ಡಿದರದಲ್ಲಿ ಹಾಗೂ ಕೆಲವು ಯೋಜನೆಗಳ ಅಡಿ ಶೂನ್ಯ ಬಡ್ಡಿದರದಲ್ಲಿಯೂ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ. ಆದರೆ ಈ ಯೋಜನೆಗಳು ಯಶಸ್ವಿಯಾಗಬೇಕಾದರೆ ಫಲಾನುಭವಿಗಳು ಪಡೆದಿರುವ ಸಾಲವನ್ನು ನಿಗದಿತ ಸಮಯಕ್ಕೆ ಮರುಪಾವತಿ ಮಾಡುವುದು ಅತ್ಯಗತ್ಯ ಎಂದರು. 2025-26ನೇ ಸಾಲಿನಲ್ಲಿ ಬ್ಯಾಂಕ್ 49.42 ಲಕ್ಷ ನಿವ್ವಳ ಲಾಭ ಗಳಿಸಿದ್ದು ಸಾಲ ವಸೂಲಾತಿಯಲ್ಲಿಯೂ ಉತ್ತಮ ಸಾಧನೆ ಮಾಡಿದೆ.
ಈ ಯಶಸ್ಸಿಗೆ ರೈತರು, ಸದಸ್ಯರು ಹಾಗೂ ಬ್ಯಾಂಕ್ ಸಿಬ್ಬಂದಿಯ ಸಹಕಾರವೇ ಪ್ರಮುಖ ಕಾರಣವಾಗಿದ್ದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ದಿನೇಶ್ ಹೇಳಿದರು. ಬ್ಯಾಂಕಿಗೆ ಸಂಬಂಧಿಸಿದ ನಿವೇಶನದ ವಿವಾದ ನ್ಯಾಯಾಲಯದಲ್ಲಿರುವ ಹಿನ್ನೆಲೆ ಪರ್ಯಾಯ ಜಾಗ ಗುರುತಿಸಿ ಬ್ಯಾಂಕ್ಗೆ ಶಾಶ್ವತ ನಿವೇಶನ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿವೆ. ಮುಂದಿನ ಸಾಮಾನ್ಯ ಸಭೆಯೊಳಗೆ ಈ ಕುರಿತು ಸದಸ್ಯರಿಗೆ ಸಿಹಿ ಸುದ್ದಿ ನೀಡುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಬ್ಯಾಂಕಿನ ಯಾವುದೇ ನಿರ್ದೇಶಕರು ಅಥವಾ ಸದಸ್ಯರು ಸಾಲ ಮರುಪಾವತಿಯಿಂದ ವಿನಾಯಿತಿ ಪಡೆಯುವುದಿಲ್ಲ. ಬಾಕಿ ಉಳಿಸಿಕೊಂಡಿರುವವರ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ಯಾಂಕ್ ನಿರ್ದೇಶಕ ರಾಜಶೇಖರ್, ಸದಸ್ಯರು ಒಗ್ಗಟ್ಟಿನಿಂದ ಸಹಕಾರ ನೀಡಿ ಬ್ಯಾಂಕಿನ ಅಭಿವೃದ್ಧಿಗೆ ಕೈಜೋಡಿಸಬೇಕು. ರೈತರು ಪಡೆದಿರುವ ಸಾಲವನ್ನು ಜವಾಬ್ದಾರಿಯಿಂದ ಬಳಸಿ ನಿಗದಿತ ಸಮಯಕ್ಕೆ ಮರುಪಾವತಿಸುವ ಮೂಲಕ ಬ್ಯಾಂಕಿನ ಆರ್ಥಿಕ ಸದೃಢತೆಗೆ ಎಲ್ಲರೂ ಸಹಕರಿಸಬೇಕೆಂದು ಕರೆ ನೀಡಿದರು. ಸಭೆಯ ಅಂಗವಾಗಿ ಬ್ಯಾಂಕಿನ ಅಭಿವೃದ್ಧಿಗೆ ವಿಶೇಷ ಕೊಡುಗೆ ನೀಡಿದ ಮಾಜಿ ಅಧ್ಯಕ್ಷರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ ರಾಜಶೇಖರ್, ಮೊಗಪ್ಪಗೌಡ, ಹಿರಿಯಣ್ಣಗೌಡ, ವಸಂತಕುಮಾರ್, ಗೀತಾ ಸೇರಿದಂತೆ ನಿರ್ದೇಶಕರು, ಸದಸ್ಯರು, ರೈತರು, ಸಹಕಾರಿ ಬಂಧುಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಬ್ಯಾಂಕಿನಲ್ಲಿ ಅಥವಾ ವೈಯಕ್ತಿಕವಾಗಿ ಪಡೆದ್ರೆ ಅದನ್ನು ಮರುಪಾವತಿ ಮಾಡೋ ಉದ್ದೇಶದಿಂದಲೇ ಸಾಲ ಕೊಡೋದು. ಆದ್ದರಿಂದ ಈ ಬ್ಯಾಂಕು ರೈತರ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಸರ್ಕಾರ ನಮಗೆ ಕಮ್ಮಿ ಮತ್ತು 0% ಸಾಲ ವಿತರಣೆ ಮಾಡುತ್ತೆ. ಆ ಸಾಲನ ಮತ್ತೆ ನಮ್ಮ ಮಣ್ಣಿನ ಮಗ HD ರೇವಣ್ಣರವರ ಆಶೀರ್ವಾದ, ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಹಾಗೂ ನಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಲಿಂಗೇಶ್ರವರ ಆಶೀರ್ವಾದದಿಂದ, ಅದೇ ರೀತಿ ನಮ್ಮ DCC ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂತಹ ನಾಗರಾಜುರವರ ಆಶೀರ್ವಾದದಿಂದ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೇದಿಕೆ ಮೇಲೆ ಕೂತಿರ್ತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದ ಕುವೆಂಪು ನಗರದಲ್ಲಿ 30 ಲಕ್ಷ ವೆಚ್ಚದ ನೂತನ ಯುಜಿಡಿ ಕಾಮಗಾರಿಗೆ ಚಾಲನೆ. ಹಾಸನ ಪಾಲಿಕೆಗೆ ಮೊದಲ ಹಂತದಲ್ಲಿ 60 ಕೋಟಿ ಬಿಡುಗಡೆ ನಿರೀಕ್ಷೆ. ಶಾಸಕ HP ಸ್ವರೂಪ್ ವಿಶ್ವಾಸ. ತಪ್ಪು ಕಳೆನಾಶಕ ಸಿಂಪಡಣೆ, ಲಕ್ಷಾಂತರ ರೂಪಾಯಿ ಶುಂಠಿ ಬೆಳೆ ನಾಶ. ಸಾಲದ ಸುಳಿಯಲ್ಲಿ ಹಳೆಬೀಡು ರೈತ ಕುಟುಂಬ. ಆಲೂರು ಒಂಟಿ ಮನೆಯಲ್ಲಿ ದರೋಡೆ, ಮನೆ ಬೀಗ ಒಡೆದು ಕುಟುಂಬಸ್ಥರನ್ನ ಕಟ್ಟಿ ಹಾಕಿದ ಖದೀಮರು. 60 ಗ್ರಾಂ ಚಿನ್ನಾಭರಣ, 25,000 ನಗದು ದೋಚಿ ಪರಾರಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.